ನವರಾತ್ರಿ ಪರ್ವಕಾಲಗಳಲ್ಲಿ ಅಮ್ಮನ ಬಗ್ಗೆ ಮಾತಾಡುವಂಥದ್ದು ಅದು ಮಹಾಪುಣ್ಯ ಮತ್ತು ಅದು ಪುಣ್ಯ ಫಲ ಕೊಡುವಂಥದ್ದು ಅಂತ ಹೇಳ್ತಾ, ಲಲಿತಾ ಅಂದರೆ ಏನು? ಲೋಕಾತೀತ ಲಾವಣ್ಯಾತ್ ಲಲಿತಾ ಸ್ಥೇನ ಸೋಚ್ಯತೆ. ಲಲಿತಾ ಅಂದರೆ ಲೋಕಾತೀತ ಲಾವಣ್ಯ. ಒಬ್ಬರು ಸುಂದರಿ ಆಗಿ ಕಾಣಿಸಿದರೆ ಇನ್ನೊಬ್ಬರಿಗೆ ಅವಳು ಸುಂದರಿಯಾಗಿ ಕಾಣಿಸ್ಬೇಕು ಅಂತ ಏನೂ ಇಲ್ಲ. ಸೌಂದರ್ಯ ಅನ್ನೋದು ಅವರವರ ದೃಷ್ಟಿಕೋನದಲ್ಲಿ ಇರುತ್ತೆ. ಚರಕ ವಾಜೀಕರಣ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನಾ ಭಕ್ತ್ಯಾದು ಲೋಕಸ್ಯ ದೈವಯೋಗಾಚ್ಚ ಯೋಷಿತಾಂ ತಂ ತಂ ಪ್ರಾಪ್ಯ ವಿವರ್ಧಂತೆ ನರಂ ರೂಪಾದಯೋ ಗುಣಾಃ ವಯೋರೂಪ ವಚೋಹಾಫೈರ್ಯಾಯಸ್ಯ ಪರಮಾಂಗನ ಪ್ರವಿಶತ್ ಯಾಶು ಹೃದಯಂ ದೈವಾದ್ವಾ ಕರ್ಮಣೋಪಿ ವಾ ಅಂತ. ನಾನಾ ಭಕ್ತ್ಯಾತು ಲೋಕಸ್ಯ, ಈ ಲೋಕದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಭಕ್ತಿ ಇರುತ್ತೆ. ಅಲ್ಲಿ ಭಕ್ತಿ ಅಂದರೆ ಪ್ರೀತಿ, ಪ್ರೇಮ, ಆ ರೂಪ, ಯೌವನ, ವಯಸ್ಸು, ಇದು ಎಷ್ಟೊಂದು ತತ್ವಗಳಲ್ಲಿ ನಿಂತಿರುತ್ತೆ. ಆದರೆ ಎಲ್ಲರಿಗೂ ಸುಂದರವಾಗಿ ಕಾಣಿಸುವಂಥದ್ದು ಯಾವುದೋ ಅದು ಲೋಕಾತೀತ ಲಾವಣ್ಯ. ಗೊತ್ತಾಯ್ತಾ? ಅಂದರೆ ಲಲಿತಾ ನಾಮದ ನಿರುಕ್ತಿ ಅರ್ಥ ಆಗಬೇಕು ಅಂದರೆ ಚರಕ ಪ್ರಮಾಣ ಗೊತ್ತಿಲ್ಲ ಅಂದರೆ ಅರ್ಥ ಆಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ನೋಡಿ, ನಾನಾ ಭಕ್ತ್ಯಾತು ಲೋಕ ಅಂತಲೇ ಕೊರೀತಾನೆ. ಅಲ್ಲಿ ಲೋಕಾತೀತ ಲಾವಣ್ಯ ಲಲಿತಾಸ್ಥೇನ ಸ್ವಚ್ಛತೆ ಅಂತಲೇ ಹೇಳಿರುವಂಥದ್ದು. ಸೊ ಈ ಲೋಕಗಳ ಭಕ್ತಿ ಮೀರಿ ಯಾವುದಿರುತ್ತೋ ಅದು ಲೋಕಾತೀತ ಭಕ್ತಿ. ಆ ಲೋಕಾತೀತ ಭಕ್ತಿ ಅದು ಬರೀ ಸುಂದರ ಅಷ್ಟೇ ಅಲ್ಲ, ಅಥವಾ ಅದು ಬರೀ ಒಂದು ಸೌಂದರ್ಯ ವಸ್ತು ಅಷ್ಟೇ ಅಲ್ಲ, ಅದು ಮಹಾ ತ್ರಿಪುರ ಸುಂದರಿ ಅಂತ ಅದಕ್ಕೆ ಹೆಸರು. ಅದಕ್ಕೆ ಅಮ್ಮನನ್ನು ನಾವು ಉದ್ದೇಶಿಸಿ ಸಂಬೋಧನೆ ಮಾಡುವಾಗ ಲಲಿತಾ ಮಹಾ ತ್ರಿಪುರ ಸುಂದರಿ ಅಂತಲೇ ಹೇಳ್ತೀವಿ.